ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರಿನ ಒಳಹರಿವು ಹೆಚ್ಚಳವಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡ್ಚಿ ಕೃಷ್ಣಾ ನದಿಗೆ ಹರಿದು ಬರುತ್ತಿರುವ ಅಪಾರ ಪ್ರಮಾಣದ ನೀರಿನಿಂದ ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳ ಕೊಂಡಿಯಂತೆ ಖ್ಯಾತ ಹೊಂದಿರುವ ಕುಡ್ಚಿ ಮತ್ತು ಉಗಾರ ಮಧ್ಯದಲ್ಲಿ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರು ಸೇತುವೆ ಹತ್ತಿರ ಹೋಗದಂತೆ ಕುಡ್ಚಿ ಪೊಲೀಸರಿಂದ ಬ್ಯಾರಿಗೇಡ್ ಅಳವಡಿಕೆ ಮಾಡಲಾಗಿದೆ. ಮಹಾರಾಷ್ಟ್ರದ ಮಿರಾಜ್, ಸಾಂಗ್ಲಿ ಆಸ್ಪತ್ರೆಗಳಿಗೆ ಮತ್ತು ತರಕಾರಿ ವ್ಯಾಪಾರಕ್ಕೆ ಹಾಗೂ ಇನ್ನಿತರ ಕೆಲಸ ಕಾರ್ಯಗಳಿಗೆ ಹೋಗಲು ಸಾರ್ವಜನಿಕರು ಪರದಾಟ ನಡೆಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಮುಂದುವರೆದ ಮಳೆಯಿಂದ ಇತ್ತ ಕಡೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಶಿಧರ್ ಕೊಗಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಈ ಕೃಷ್ಣಾ ನದಿಗೆ ಹೆಚ್ಚು ನೀರಾಗಿರಿ ಈ ಬ್ರಿಡ್ಜ್ ಬಂದಾಗ್ಯಾವ. ಈ ಬ್ರಿಡ್ಜಿಂದ ಕೆಲಸನೂ ಪೆಂಡಿಂಗ್ ಐತಿ. ಈ ಲಘು ಕೆಲಸ ಆತಂದ್ರೆ ಸ್ವಲ್ಪ ಮಂದಿಗೆ ಅನುಕೂಲ ಆಕೈತೆ. ಯಾಕಂದ್ರೆ ಸುತ್ತಮುತ್ತ ಹಳ್ಳಿಯವರು ಇಲ್ಲಿ ಎಲ್ಲ ದವಾಖಾನೆ ಹೋಗೋ ಮಂದಿ, ಯಾವ ಕೆಲಸಕ್ಕೆ ಹೋಗೋ ಮಂದಿ, ಮಾಸ್ಟರ್ಗೆ ಎಲ್ಲರಿಗೆ ಅಡಚಣೆ ಆಗಿ ಸುತ್ತ ಹಾಕಿ ಅಲ್ಲಿಂದ ಬರುವ ಆಗತ್ತೈತೆ. ಮತ್ತು ನೀರು ಭಾಳ ಬಂದವು ಈ ಸಲ. ಮಾಸ್ಟರ್ ನಮ್ಮನ್ನು 40 ಕಿಲೋಮೀಟ್ರ್ ಆಕೈತೆ ರೀ, 48 ಕಿಲೋಮೀಟ್ರ್ ಆಕೈತೆ. ಬೇರೆ ಕಡೆಯಿಂದ ಹೋಗ್ಬೇಕಂತ ಇಲ್ಲಿ ಸುತ್ತ ಹಾಕಿ ಹೋಗ್ಬೇಕಿಲ್ಲ. ಅಂಕಲಿ, ರಾಯಬಾಗ ಹಿಂಗೆ ಸುತ್ತ ಹಾಕಿ ಇಲ್ಲಿ ಅತನಿ, ದರೂರ ಹಿಂಗೆ ಹೋಗ್ಬೇಕು. ಇದರಿಂದ ಎಷ್ಟು ಕಿಲೋಮೀಟರ್ ದೂರ ಆಗುತ್ತೆ ರೀ? 50-60 ಕಿಲೋಮೀಟ್ರ್ ದೂರ ಆಕೈತೆ ರೀ, ಹೆಚ್ಚಿಗೆ ಆಕೈತೆ. ಅಲ್ಲಿ ವ್ಯಾಪಾರ ಆಗಲಿ ರೀ, ದವಾಖಾನೆ ಹೋಗೋ ಮಂದಿ ಇದು ಭಾಳ ಇದೈತೆ ರೀ. ಅದಕ್ಕೆ ಭಾಳ ಅಡಚಣೆ ಆಗತ್ತವೆ. ಈ ಬ್ರಿಡ್ಜಿಂದ ಕೆಲಸ ಆತಂದ್ರೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇನೆ. ಈ ಲಘು ಕೆಲಸ ಆತಂದ್ರೆ ಎಲ್ಲರನ್ನೂ ಅನುಕೂಲ ಆಕೈತೆ. ತಮ್ಮ ಹೆಸರು? ಸೈದ್ ಅಹಮದ್ ದೇಸಾಯಿ.